ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ನಾಗದೇವನಹಳ್ಳಿಯಲ್ಲಿ ನೂತನವಾಗಿ ಉಡುಪಿ ಕೃಷ್ಣಧಾಮ ಹೋಟೆಲ್ ತಮ್ಮ 2ನೇ ಶಾಖೆಯನ್ನು ಉದ್ಘಾಟಿಸಿದ್ದಾರೆ. ಶ್ರೀ ವಿದ್ಯಾ ವಾಚಸ್ಪತಿ ಡಾಕ್ಟರ್ ವಿಶ್ವಸಂತೋಷ ಭಾರತಿ ಸ್ವಾಮೀಜಿಯವರು ಟೇಪ್ ಕಟ್ ಮಾಡುವುದರ ಮೂಲಕ ಉಡುಪಿ ಕೃಷ್ಣಧಾಮ ಹೋಟೆಲ್ ಅನ್ನು ಉದ್ಘಾಟಿಸಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು, ಸಾರ್ವಜನಿಕರು ಹಾಗೂ ಕುಟುಂಬಸ್ಥರು ಉಪಸ್ಥಿತರಿದ್ದರು. ಇವತ್ತು ಉಡುಪಿ ಕೃಷ್ಣಧಾಮ ಉದ್ಘಾಟನೆ ಆಗ್ತಾಯಿದೆ. ಬಹಳ ಒಳ್ಳೆಯ ರೀತಿಯಲ್ಲಿ ಒಂದು ಹೋಟೆಲನ್ನು ಮಾಡಿದ್ದಾರೆ. ಆ ಸ್ಟ್ರಕ್ಚರ್ನ ನೋಡಿದ್ರೂ ಸಹ ಭಾಳ ಸಂತೋಷ ಆಗುತ್ತೆ. ಒಂದು ಬಂದು ಊಟನೋ ತಿಂಡಿನೋ ಮಾಡಿದ್ರೆ ಒಂದು ಪೀಸ್ ಆಫ್ ಮೈಂಡ್ ಸಿಗುವಂಥದ್ದು, ಜೊತೆಯಲ್ಲಿ ತೃಪ್ತಿದಾಯಕವಾದಂಥ ಆಹಾರ ಸಿಗ್ತಕ್ಕಂಥ ರೀತಿಯಲ್ಲಿ ಇದನ್ನು ಮಾಡಿದ್ದಾರೆ. ಭಾಳ ಒಳ್ಳೆಯ ಒಂದು ಯೋಚನೆ ಏನಂತಂದರೆ ಯಾವುದೇ ಗ್ರಾಹಕರಿಗಾಗಲಿ
ಒಂದು ಶುಚಿಯಾದಂಥ ಆಹಾರ ಮತ್ತು ಬಂದಂಥ ಸ್ಥಳವೂ ಸಹ ಒಂದು ಹಿತವಾಗಿರಬೇಕು ಅಂಥ ಒಂದು ಹೋಟೆಲ್ನ ಮಾಡಿದ್ದಾರೆ. ಇದು ಯಶಸ್ವಿ ಆಗುತ್ತೆ ಅನ್ನೋದು ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇಂಥದ್ದನ್ನು ನಾವು ನಮ್ಮ ಊರಿನ ಮಕ್ಕಳು ಇದನ್ನು ಮಾಡಿರೋದ್ರಿಂದ ನಾವು ಬಾರ್ಕೂರಿನಿಂದ ಇಲ್ಲಿಗೆ ಬಂದು ಇದನ್ನು ಉದ್ಘಾಟನೆ ಮಾಡಿದ್ದೇವೆ. ಒಳ್ಳೆಯ ರೀತಿಯಲ್ಲಿ ಆ ಕೃಷ್ಣನ ಅನುಗ್ರಹದಲ್ಲಿ ಈ ಹೋಟೆಲ್ ಅಭಿವೃದ್ಧಿ ಆಗಲಿ, ಇನ್ನಷ್ಟು ಉತ್ತಮವಾಗಲಿ ಅಂತ ಈ ಸಂದರ್ಭದಲ್ಲಿ ಆಶೀರ್ವಾದ ಮಾಡ್ತಾಯಿದ್ದೇವೆ. ಇವತ್ತು ಗುರುಗಳ ಸಾನ್ನಿಧ್ಯದಲ್ಲಿ ಇವತ್ತು ಆರಂಭವಾಗಿದೆ. ಮತ್ತು ಇವತ್ತೇನು ಹೋಟ್ಲು ಮಾಡಿದ್ದಾರೆ ಆ ಟೀಮು ಭಾಳ ಡೆಡಿಕೇಟೆಡ್ ಆಗಿ ಕೆಲಸವನ್ನು ಮಾಡುವಂಥವ್ರು. ಈ ಭಾಗದ ಜನಕ್ಕೆ ಸ್ವಾದಿಷ್ಟವಾದ ಹಾಗೆ ರುಚಿ ಹಾಗೆ ಶುಚಿ, ಇವತ್ತು ಶುಚಿಯೂ ಪ್ರಮುಖವಾದ ಅಂಶ ಇದೆ. ಭಾಳ ಅದ್ಭುತವಾದ ಆಹಾರಗಳನ್ನು ಕೊಡಬೇಕು ಅಂತ ಸೇವೆಯಲ್ಲಿ ತೆರೆದಿದ್ದಾರೆ. ಜನ ಬಂದು ಅದ್ಭುತವಾದಂಥ ಸ್ವಾದಿಷ್ಟವನ್ನು ಅನುಭವಿಸಬೇಕು ಅಂತ ನಾನು ಎಲ್ಲರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಮೊದಲನೇದಾಗಿ ಗುರುಗಳಿಗೆ ಥ್ಯಾಂಕ್ಸ್ ಅನ್ನೋಂಥದ್ದಲ್ವೇ ಡೆಫಿನೆಟ್ಲಿ ನಮ್ಮ ಕುಲಗುರುಗಳವರು. ಸೊ ಅವ್ರ ಆಶೀರ್ವಾದ ಅನ್ನುವಂಥದ್ದು ಪ್ರಾರಂಭದಲ್ಲಿ ಇರಬೇಕು ಅನ್ನೋಂಥದ್ದು ಅವ್ರನ್ನ ಕರೆದಿರುವಂಥದ್ದು. ಆ್ಯಂಡ್ ಗಣ್ಯಾತಿ ವ್ಯಕ್ತಿಗಳು ಕೂಡ ಬರಲಿಕ್ಕಿದ್ದಾರೆ. ಆ್ಯಂಡ್ ಉಡುಪಿ ಅಂತ ಬಂದ ತಕ್ಷಣ ಬರುವಂಥದ್ದು ಏನಂತ ಹೇಳಿದ್ರೆ ಹೋಟೆಲ್ ಅನ್ನುವಂಥದ್ದು. ಸೊ ಉಡುಪಿ ನೇಮಲ್ಲಿ ಆ ರೀತಿ ಇದೆ. ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಬೇರೆ ಪ್ರೊಫೆಷನ್ಸ್ ಆದರೂ ಕೂಡ ಇದೊಂದು ಫ್ಯಾಷನ್ಸ್ ಆಗಿ ನಾವು ಈ ಒಂದು ಉದ್ಯೋಗ ಕಳೆದಿರುವಂಥದ್ದು. ಇದು ನಮ್ಮ ಬೆಂಗಳೂರಿನಲ್ಲಿ ಇದೆ ಒಂದು 2ನೇ ಬ್ರ್ಯಾಂಚು. ಒಂದು ಬ್ರ್ಯಾಂಚು ಹೈಲಿ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ ದೊಡ್ಡಬಳ್ಳಾಪುರ ಭಾಗದಲ್ಲಿ. ಆ್ಯಂಡ್ ಈ ಭಾಗದಲ್ಲೂ ಕೂಡ ಅದೇ ರೀತಿಯಾಗಿರುವಂಥ ಒಂದು ರುಚಿಯಾಗಿರುವಂಥ ಒಂದು ವೆಜ್ ಹೋಟ್ಲನ್ನ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಇಲ್ಲಿ ಮಾಡಿರುವಂಥದ್ದು. ಆ್ಯಂಡ್ ಖಂಡಿತವಾಗ್ಲೂ ಕೂಡ ಒಂದು ಬೆಸ್ಟ್ ಕ್ವಾಲಿಟಿ ಫುಡ್ನ ಕೊಡ್ತೀವಿ ಅನ್ನೋಂಥ ಒಂದು ಅಶ್ಯೂರೆನ್ಸ್ ನಾವು ಈ ಭಾಗ ಜನರಿಗೆ ಕೊಡ್ತೀವಿ. ಸೊ ಆ್ಯಂಡ್ ಕ್ಲೀನ್ನೆಸ್ ಆಗಿರ್ಬೋದು ಆ್ಯಂಡ್ ಆ್ಯಂಬಿಯನ್ಸ್ ಆಗಿರ್ಬೋದು ಇವೆಲ್ಲದೂ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಭಾಗದವ್ರು ಎಲ್ಲರೂ ಕೂಡ ಈ ಒಂದು ಜಾಗಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ ನಾ ಈ ಒಂದು ಹೋಟ್ಲ್ನ ಪರವಾಗಿ. ಥ್ಯಾಂಕ್ ಯು.